ಶುಭೋದಯ. ಗೀತಾಚಾರ್ಯನ ಮತ್ತೊಂದು ಸ್ಫೂರ್ತಿಯ ನುಡಿ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ಈ ಶ್ಲೋಕವನ್ನು ಅಥವಾ ಈ ನುಡಿಯನ್ನು ನಾವು ಬಹಳಷ್ಟು ಕೇಳಿರ್ತೀವಿ. ಎಲ್ಲರೂ ಹೇಳೋವಂಥ ಮಾತಿದು, ಕರ್ಮಣ್ಯೇವಾಧಿಕಾರಸ್ತೆ, ನಿನ್ನ ಕೆಲಸ ನೀನು ಮಾಡಪ್ಪ, ಫಲ ಎಲ್ಲ ಬಿಟ್ಬಿಡು, ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಅಂತ. ಇದು ಸ್ಫೂರ್ತಿಯ ನುಡಿ ಹೇಗಾಗತ್ತಪ್ಪ? ಇದೊಂಥರ ನಿರಾಸೆಯನ್ನು ಹುಟ್ಟಿಸುವಂಥ ನುಡಿ ಆಗಲ್ವಾ ಅಂತ ಬಹಳ ಕಡೆ ಪ್ರಶ್ನೆ ಕೇಳ್ತಾರೆ. ಬಹಳ ಮೇಲ್ನೋಟಕ್ಕೆ ನೋಡಿದರೆ ಹಾಗೆ ಅನ್ನಿಸ್ಬಹುದು. ಯಾಕೆಂದರೆ ಏನು ಫಲದ ಬಗ್ಗೆ ಯೋಚನೆ ಮಾಡಬೇಡ, ನಿನಗೆ ಅಧಿಕಾರದಲ್ಲಿ ಇಲ್ಲ ಫಲ ಅನ್ನೋದು, ಕೆಲಸ ಮಾಡೋದಷ್ಟೇ ನಿಂದು. ಹೀಗೆ ಹೇಳಿದಾಗ ಒಂದು ಸಲ ಅನಿಸತ್ತೆ, ಫಲದ ಬಗ್ಗೆ ಏನು ಯೋಚನೆ ಮಾಡಬೇಡ ಅಂದರೆ ಹೇಗಪ್ಪ? ಕೆಲಸ ಮಾಡು, ಸಂಬಳದ ಬಗ್ಗೆ ಯೋಚನೆ ಮಾಡಬೇಡ ಅಂದರೆ ಸಂಬಳಕ್ಕೆ ಕೆಲಸ ಮಾಡೋದು ರೀ. ಹಾಗಾದರೆ ಏನು ಕೃಷ್ಣನ ಮಾತಿನ ಅರ್ಥ? ಫಲದ ಬಗ್ಗೆ ಯೋಚನೆ ಮಾಡಬೇಡ ಅಥವಾ ಫಲದಲ್ಲಿ ನೀನು ಅಧಿಕಾರವನ್ನು ಚಲಾಯಿಸಬೇಡ, ಇದಿಷ್ಟೇ ಕೃಷ್ಣನ ಅಭಿಪ್ರಾಯ ಹೊರತು ನಿನಗೆ ಫಲ ಇಲ್ಲ ಅಥವಾ ಅದು ನಿನಗೆ ಸಂದಿದ್ದಲ್ಲ, ನಿನಗೆ ಸಲ್ಲಬೇಕಾದ್ದಲ್ಲ ಅನ್ನೋದಲ್ಲ. ಯಾಕೆ ಹೀಗೆ ಹೇಳ್ತಾ ಇದ್ದಾನೆ ಕೃಷ್ಣ? ಯಾವಾಗ ನಾವು ಫಲದಲ್ಲಿ ಆಸಕ್ತಿಯನ್ನು ಇಟ್ಕೊಂಡು ಅಥವಾ ಫಲದ ನಿರೀಕ್ಷೆಯನ್ನು ಮಾಡಿಕೊಂಡು ಅದರಲ್ಲೇ ನಾವು ಯೋಚನೆ ಮಾಡ್ಕೊಂಡು ಕೆಲಸ ಮಾಡಿದರೆ ಆ ಕೆಲಸದಲ್ಲಿ ನಾವು ಯಾವ ಒಂದು ತೊಡಗುವಿಕೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಯಾರೋ ಒಬ್ಬನನ್ನು ನಿನಗೆ 10 ರೂಪಾಯಿ ಕೊಡ್ತೀನಿ ಕೆಲಸ ಮಾಡು ಅಂತಂದರೆ ಅವನ ಯೋಚನೆ ಎಲ್ಲ 10 ರೂಪಾಯಿ ಮೇಲೆ ಇರುತ್ತೆ. ಆದರೆ ಒಬ್ಬ ಸೇವಾ ಮನೋಭಾವದಿಂದ ಮಾಡೋನು ಅವನಿಗೇನೂ ಕೊಡದೇ ಇದ್ದರೂ ಕೂಡ ಅವನು 100 ರೂಪಾಯಿಯಷ್ಟು ಕೆಲಸ ಮಾಡಬಹುದು. ಮನೆಯಲ್ಲಿ ತಾಯಿ ಮಾಡಿ ಹಾಕುವ ಅಡುಗೆ ಅಥವಾ ಪದಾರ್ಥಗಳು ಹೆಚ್ಚು ರುಚಿಕರ, ಹಿತಕರ, ಮನಸ್ಸೆಲ್ಲ ಒಂಥರ ಉಲ್ಲಾಸ ಆಗುತ್ತೆ. ಕಾರಣ ಇಷ್ಟೇ, ಅವಳಿಗೆ ಯಾವ ಪ್ರತಿಫಲದ ಅಪೇಕ್ಷೆ ಇಲ್ಲ. ಇದಕ್ಕೆ ಅವ್ರು ಏನಾದ್ರು ಹೊಗಳಬೇಕು, ಇದೇನೋ ಒಂದು ಮಾಡಬೇಕು, ಇದನ್ನೆಲ್ಲ ತುಂಬ ಚೆನ್ನಾಗಿದೆ ಅಂತ ಟಿ ವಿನಲ್ಲಿ ಪ್ರೋಗ್ರಾಮ್ ಕೊಡಬೇಕು, ಇದೆಲ್ಲ ಯಾವುದೂ ಇಲ್ಲ ಅವಳಿಗೆ. ಅವಳು ತುಂಬ ನಾನು ಮಾಡಬೇಕು, ತಾಯಿಯಾಗಿ ನನ್ನ ಜವಾಬ್ದಾರಿ, ಮಕ್ಕಳಿಗೆ ಅಡುಗೆಗೆ ಮಾಡಿ ಹಾಕಬೇಕು, ಮಕ್ಕಳನ್ನು ಚೆನ್ನಾಗಿ ನೋಡ್ಕೋಬೇಕು, ಇದು ನನ್ನ ಜವಾಬ್ದಾರಿ ಅಂತ ಮಾಡ್ತಾ ಇರ್ತಾಳೆ. ಅವಾಗ ಮಾತ್ರ ಅದು ತುಂಬ ಸಂತೋಷವಾದ ಬದುಕಾಗುತ್ತೆ. ಇಲ್ಲ, ನಾವು ಮಕ್ಕಳನ್ನು ಸಾಕಿದ್ದೀವಿ, ಮುಂದೆ ಮಕ್ಕಳು ನಾವು ದೊಡ್ಡವರಾದ್ಮೇಲೆ ನಮ್ಮನ್ನು ಸಾಕಬೇಕು ಅಂತ ನಿರೀಕ್ಷೆ ಇಟ್ಕೊಂಡು ನಾವು ಮಾಡಿದರೆ ಮುಂದೆ ಒಂದು ವೇಳೆ ಅವರು ನಮ್ಮನ್ನು ಸಾಕಲಿಲ್ಲ ಅಂದರೆ ಬಹಳ ದುಃಖ ಆಗುತ್ತೆ, ಖಿನ್ನತೆಗೊಳಗಾಗ್ತೀವಿ. ಇದೆಲ್ಲ ಜೀವನನೇ ದುರ್ಭರ ಅನ್ನಿಸ್ಬಿಡತ್ತೆ. ನಮ್ಮ ಕರ್ತವ್ಯ ನಾವು ಅವರನ್ನು ಸಾಕೋದು, ಅವ್ರ ಕರ್ತವ್ಯ ಅವ್ರು ಇವ್ರನ್ನು ಸಾಕೋದು, ಅದು ಅವ್ರಿಗೆ ಅರ್ಥ ಆಗಬೇಕಾಗಿರೋಂಥ ಮಾತು. ಹಾಗಾಗಿ ಯಾವಾಗ ನಾವು ಪ್ರತಿಫಲದ ನಿರೀಕ್ಷೆ ಇಟ್ಕೊಳ್ಳದೆ, ಪ್ರತಿಫಲದಲ್ಲಿ ಮನಸ್ಸಿಡದೆ ಕೇವಲ ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯ ಅನ್ನೋ ದೃಷ್ಟಿಯಿಂದ ಕೆಲಸಗಳನ್ನು ಮಾಡ್ತೀವಿ, ಆಗ ನಾವು ಒಳ್ಳೆ ತಲ್ಲೀನತೆಯಿಂದ ಆ ಕೆಲಸವನ್ನು ಅಷ್ಟು ಅಚ್ಚುಕಟ್ಟಾಗಿ ಮಾಡಬಹುದು. ಏನೂ ಆಸೆ ಪಡಬೇಡ ಅಂದರೆ ಹೇಗ್ರಿ ಕೆಲಸ ಮಾಡೋದು? ಅದಕ್ಕೆ ಕೃಷ್ಣ ಹೇಳ್ತಾನೆ, ಏನೂ ಕೆಲಸ ಮಾಡದೆ, ಏನೂ ಆಸೆ ಪಡದೆ ಕೆಲಸ ಮಾಡು ಅಂತ ಯಾರು ಹೇಳಿದ್ದು? ಹುಚ್ಚರು ಕೂಡ ಕೆಲಸ ಮಾಡೋದಿಲ್ಲ. ಕೆಲಸ ಚೆನ್ನಾಗಾಗಬೇಕು ಅನ್ನೋ ಆಸೆ ಆದರೂ ಇದ್ದೇ ಇರುತ್ತಲ್ವ, ಈ ಕೆಲಸವನ್ನು ಪೂರ್ತಿಗೊಳಿಸಬೇಕು ಅನ್ನೋ ಆಸೆ ಆದರೂ ಇದ್ದೇ ಇರುತ್ತಲ್ವ. ಮನುಷ್ಯನ ಜೀವನನೇ ಒಂದು ಆಸೆಯ ತಳಹದಿ ಮೇಲೆ ನಿಂತಿದೆ. ಯಾವುದೂ ಆಸೆ ಇಲ್ಲ ಅಂದರೆ ಮನುಷ್ಯನ ಜೀವನವೇ ಶೂನ್ಯ ಅನ್ನಿಸ್ಬಿಡುತ್ತೆ. ಹಾಗಾದರೆ ಇದರ ತಾತ್ಪರ್ಯ ಏನು? ಕೃಷ್ಣನ ತಾತ್ಪರ್ಯ ಒಂದೇ, ಹುಚ್ಚು ಕಾಮನೆ ಬೇಡ, ವಿಚಿತ್ರವಾದ ಆಸೆಗಳು ಇದರ ಬೆನ್ನೇರಿ ಹೋಗಬೇಡ, ಉಚ್ಚ ಧ್ಯೇಯ ಇರಲಿ. ಸಮಾಜಕ್ಕೆ ನನ್ನಿಂದ ಕೈಲಾದಷ್ಟು ಸಹಾಯ ಆಗಲಿ, ಅಥವಾ ನನಗೆ ಇಂಥ ಒಳ್ಳೆ ಜೀವನವನ್ನು ದೇವರು ಕೊಟ್ಟಿದ್ದಾನೆ, ಅದರಿಂದ 4 ಜನಕ್ಕೆ ಉಪಕಾರ ಆಗೋ ಹಾಗಾಗಲಿ, ಅಥವಾ ನನಗೆ ಜೀವನ ಕೊಟ್ಟ, ನನ್ನ ಬದುಕನ್ನು ಇಷ್ಟು ಚೆನ್ನಾಗಿ ಇಟ್ಟ ಭಗವಂತನಿಗೆ ನಾನು ಕೊಡಬೇಕಾದಂಥ ಕರ್ತವ್ಯ ಅನ್ನೋ ದೃಷ್ಟಿಯಿಂದ ನಾವೆಲ್ಲ ಕೆಲಸಗಳನ್ನು ಮಾಡಿದರೆ ಯಾವತ್ತೂ ಕೂಡ ಯಾವ ಫಲದ ಅಪೇಕ್ಷೆಯೂ ಇರೋದಿಲ್ಲ. ಫಲ ಬಂದಾಗ ಬಹಳ ಸಂತೋಷದಿಂದ ಸ್ವೀಕರಿಸ್ತೀವಿ. ಅದರಿಂದ ಏನಾದರೂ ತೊಡಕುಗಳಾಗಿ ಅನಿಷ್ಟ ಫಲಗಳು ಬಂದರೂ ಕೂಡ ಅದನ್ನು ಕೂಡ ಅಷ್ಟೇ ತಟಸ್ಥ ಭಾವದಿಂದ ಸ್ವೀಕಾರ ಮಾಡ್ತೀವಿ. ಹೀಗೆ ಬದುಕನ್ನು ಒಂದು ಚೆನ್ನಾಗಿ ಇರಿಸಿಕೊಳ್ಳುವಂಥ ಒಂದು ಸುಂದರ ಉಪಾಯವನ್ನು ಕೃಷ್ಣ ನಮಗೆ ಕೊಟ್ಟಿದ್ದಾನೆ. ನಮಸ್ಕಾರ.